ಎಷ್ಟು ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗಬಹುದು, ಹಾಗೆ ವ್ಯಾಲ್ಯೂಷನ್ಸ್ ಪ್ರೊಸೀಜರ್ಸ್ ಹೇಗೆ, ರಿವ್ಯಾಲ್ಯೂಷನ್ಸ್ ಹೇಗೆ, ಸೆಕೆಂಡ್ ಎಕ್ಸಾಮ್ಸ್ ಹೇಗೆ, ಮತ್ತು ರಿಸಲ್ಟ್ ಯಾವಾಗ ಬರಬಹುದು. ಏಕೆಂದರೆ ಎಕ್ಸಾಕ್ಟ್ ಡೇಟನ್ನು ಪಿ ಯು ಬೋರ್ಡ್ ಕೊಟ್ಟಿಲ್ಲ. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಬರೆದಿದ್ದೀವಿ, ಒಂದು ಸಬ್ಜೆಕ್ಟ್ ಮಾತ್ರ ಚೆನ್ನಾಗಿ ಬರೆದಿಲ್ಲ, ಹಾಗಾದ್ರೆ ನಮ್ಮನ್ನು ಪಾಸ್ ಮಾಡ್ತಾರೆ. ಹೀಗೆ ಬಹಳಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಹಾಯ್, ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಅಂತೂ ಆಗಿದೆ. ರಿಸಲ್ಟ್ ಯಾವಾಗ ಬರುತ್ತೆ, ವ್ಯಾಲ್ಯೂಷನ್ಸ್ ಯಾವಾಗಿಂದ, ನಮ್ಮನ್ನೆಲ್ಲ ಪಾಸ್ ಮಾಡ್ತಾರ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ತಗೋಬೇಕು, ಈಗ ಫಸ್ಟ್ ಎಕ್ಸಾಮ್ಸ್ ಆಗಿದೆ, ಸೆಕೆಂಡ್ ಎಕ್ಸಾಮ್ಸ್ ಯಾವಾಗ ಬರುತ್ತೆ, ಹೀಗೆ ತುಂಬ ಡೌಟ್ಸ್ಗಳನ್ನ ಕೇಳಿದ್ದೀರ. ವ್ಯಾಲ್ಯೂಷನ್ಸ್ ಬಗ್ಗೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ವ್ಯಾಲ್ಯೂಷನ್ಸು ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು, ಅಲ್ಲಿ ಪ್ರೊಸೀಜರ್ಸ್ ಹೇಗೆ, ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀರಾ, ಗ್ರೇಸ್ ಮಾರ್ಕ್ಸ್ ಕೊಡುವ ಯಾವಾಗ ಗೊತ್ತಾಗುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಮತ್ತೆ ಕೆಲವು ಅದೇ ಕಾಮೆಂಟ್ಸ್ಗಳನ್ನ ಕೇಳ್ತಾ ಇದ್ದೀರಾ. ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಬರೆದಿದ್ದೀರಾ, ಎಲ್ರಿಗೂ ಆಲ್ ದಿ ಬೆಸ್ಟ್. ಓಕೆ, ಈಗ ಸೈನ್ಸ್ ವಿದ್ಯಾರ್ಥಿಗಳು KCET ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಪ್ರಿಪೇರ್ ಆಗಿ, ಅಗೇನ್ ಆಲ್ ದಿ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ KCET ಎಕ್ಸಾಮ್ಸ್. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಆಗೋಯ್ತು. ಕೆಲವು ವಿದ್ಯಾರ್ಥಿಗಳು ಕೇಳ್ತಾರೆ ಅಂದರೆ ಪಾಸಿಂಗ್ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಅಂತ. ಕರೆಕ್ಟಾಗಿ ಕೇಳಿಸ್ಕೊಡ್ರಪ್ಪ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂದರೆ ಲ್ಯಾಬ್ ಎಕ್ಸಾಮ್ಸು ಯಾವ ಸಬ್ಜೆಕ್ಟ್ಗಳಿಗೆ ಇದೆಯೋ ಆ ಸಬ್ಜೆಕ್ಟ್ಗಳಿಗೆ 21 ಮಾರ್ಕ್ಸ್ ಬರಬೇಕು. ಯಾವುದು ಲ್ಯಾಬ್ ಎಕ್ಸಾಮ್ಸ್ ಇಲ್ವೋ 80 ಮಾರ್ಕ್ಸ್ಗೆ, ಲ್ಯಾಬ್ ಎಕ್ಸಾಮ್ಸ್ ಇರೋವು 70 ಮಾರ್ಕ್ಸ್ಗೆ, ಲ್ಯಾಬ್ ಎಕ್ಸಾಮ್ಸ್ ಇಲ್ಲ 80 ಮಾರ್ಕ್ಸ್ಗೆ. 80 ಮಾರ್ಕ್ಸ್ಗೆ ನೀವು 24 ಮಾರ್ಕ್ಸ್ ತಗೊಳ್ಳೇಬೇಕು. 70 ಮಾರ್ಕ್ಸ್ಗೆ 21 ಮಾರ್ಕ್ಸ್ ತಗೋಬೇಕು ಸಬ್ಜೆಕ್ಟಲ್ಲಿ. ಇಂಟರ್ನಲ್ಸ್ ಅಲ್ಲ, ಲ್ಯಾಬ್ ಎಕ್ಸಾಮ್ಸ್ ಅಲ್ಲ. ಈಗ ಸಪೋಸ್ ಈಗ ಫಿಸಿಕ್ಸ್ ಅಂದ್ಕೊಳ್ಳಿ, ಫಿಸಿಕ್ಸಲ್ಲಿ ಥಿಯರಿನಲ್ಲಿ 21 ಮಾರ್ಕ್ಸ್ ತಗೋಬೇಕು, ಲ್ಯಾಬಲ್ಲಿ 14 ಮಾರ್ಕ್ಸ್ ತಗೋಬೇಕು. ಆಗ 14 + 21 35 ಮಾರ್ಕ್ಸ್ ಆಗಬೇಕು. ಒಂದು ಸಬ್ಜೆಕ್ಟ್ ಪಾಸ್ ಆಗಬೇಕು ಅಂದರೆ 35 ಮಾರ್ಕ್ಸ್ ಬರಬೇಕು, ಅಥವಾ 30 ಬಂದರೂ ಓಕೆ. ಆ 30 ಬಂದರೆ ಹೇಗೆ ಪಾಸ್ ಅಂತಲೂ ಲಾಸ್ಟ್ ವಿಡಿಯೋ ಹೇಳಿದ್ದೆ, ಮತ್ತೆ ಕೇಳ್ತೀರಾ, ಅದಕ್ಕೆ ಮತ್ತೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಕನಾಮಿಕ್ಸ್ ಆಗ್ಬೋದು, ಸ್ಟ್ಯಾಟ್ಸ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಇದರಲ್ಲಿ ಏನಾದರೂ ನಿಮಗೆ 24 ಮಾರ್ಕ್ಸ್ ಬಂದರೆ ಪಾಸ್. ಸಪೋಸ್ ನಮಗೆ 11 ಬಂದಿದೆ, ಬೇರೆ ಸಬ್ಜೆಕ್ಟ್ಗಳೆಲ್ಲ ಚೆನ್ನಾಗಿ ಬರೆದಿದ್ದೀವಿ, ಕೆಲವು 60 ಮೇಲೆ 50 ಮೇಲೆ ಬರೆದಿದ್ದೀವಿ, ಒಂದು ಸಬ್ಜೆಕ್ಟ್ ಮಾತ್ರ ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅಥವಾ ಫೇಲ್ ಆಗೋ ಚಾನ್ಸಸ್ ಇದೆ, ಪಾಸ್ ಮಾಡ್ತಾರೆ? ನೆವರ್, ಪಾಸ್ ಮಾಡಲ್ಲ. 16 ಮಾರ್ಕ್ಸ್ ಬರೆದಿದ್ರು ಪಾಸ್ ಮಾಡಲ್ಲ. ಈಗ ಸಪೋಸ್ ಲ್ಯಾಬ್ ಎಕ್ಸಾಮ್ಸ್ ಇದೆ, 21 ಮಾರ್ಕ್ಸ್ ಬರಬೇಕು, ಹೌದಾ? ಸಪೋಸ್ ಲ್ಯಾಬ್ ಎಕ್ಸಾಮ್ ಇರೋ ಸಬ್ಜೆಕ್ಟ್ ಫಿಸಿಕ್ಸ್ ಅಂದ್ಕೊಳ್ಳಿ, 21 ಮಾರ್ಕ್ಸ್ ಬರಬೇಕು. ನಿಮಗೆ 16 ಮಾರ್ಕ್ಸಿಗೆ ಬರೆದಿದ್ದೀರಾ, ನಿಮ್ಮನ್ನು ಪಾಸ್ ಮಾಡಿಲ್ಲ. ಬೇರೆವೆಲ್ಲ ಚೆನ್ನಾಗಿ ಬರೆದಿದ್ರು ಪಾಸ್ ಮಾಡಲ್ಲ. 21 ಮಾರ್ಕ್ಸ್ಗೆ ಏನಾದರೂ ಅಪ್ರಾಕ್ಸಿಮೇಟ್ ಆಗಿ ನಿಯರ್ಲಿ ಒಂದು 19 ಬಂದರೆ ಒಂದು 2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂಯೇಟರ್ಸ್. ಯೂಶಲಿ ಪಾಸ್ ಮಾಡ್ತಾರೆ, ನಾನು ಅದನ್ನು ಹೇಳ್ತಾ ಇರೋದು. ಇನ್ನು 24 ಬಂದರೆ ಪಾಸು, ಹೌದಾ? ಕೆಲವು ಸಬ್ಜೆಕ್ಟ್ಗಳಿಗೆ ಲ್ಯಾಬ್ ಇಲ್ವಲ್ಲ, ಅವಕ್ಕೆ ಆ 24ಗೆ ನೀವು 22 ಬಂದು ನಿಮ್ಮನ್ನು 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟು ಪಾಸ್ ಮಾಡಿಬಿಡ್ತಾರೆ. ಯೂಶಲಿ ಪಾಸ್ ಮಾಡ್ತಾರೆ. ಅಕಸ್ಮಾತ್ ಪಾಸ್ ಮಾಡ್ದಲ್ಲೇ ಇದ್ದರೆ ವ್ಯಾಲ್ಯೂಯೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶಲಿ ಪಾಸ್ ಮಾಡ್ತಾರೆ, ಅದನ್ನು ಹೇಳ್ತಾ ಇರೋದು. ಸಬ್ಜೆಕ್ಟಲ್ಲಿ 35 ಬರಬೇಕು, ಲ್ಯಾಬ್ ಇಲ್ಲ ಅಂದರೆ 21, ಲ್ಯಾಬ್ ಇದ್ದರೆ 24 ಮಾರ್ಕ್ಸ್ ತೆಗಿಲೇಬೇಕು ಬೋರ್ಡ್ ಎಕ್ಸಾಮ್ಸಲ್ಲಿ. ಓಕೆ, ಇನ್ನು ಇಂಟರ್ನಲ್ ಮಾರ್ಕ್ಸು 20 ಮಾರ್ಕ್ಸ್ ಇರುತ್ತೆ. ಆ 20 ಮಾರ್ಕ್ಸ್ ಅವ್ರು ಹೇಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲಿ ಒಂದು ಸಬ್ಜೆಕ್ಟ್ಗೆ 35 ಬರಬೇಕು. ಮತ್ತೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈಗ PCMB ನಲ್ಲಿ ಟೋಟಲಿ 4 ಆ್ಯಡ್ ಮಾಡಿಕೊಂಡ್ರೆ 140 ಬರಬೇಕು. 35, 35, 35, 35. ಸಪೋಸ್ ಒಂದು ವಿಷಯದಲ್ಲಿ 30 ಮಾರ್ಕ್ಸ್ ಬಂದಿತ್ತು, ಇನ್ನು ರಿಮೈನಿಂಗ್ ವಿಷಯಗಳಲ್ಲಿ ಎಬವ್ 35 ಇದ್ದು, ಟೋಟಲಿ 4 ಸಬ್ಜೆಕ್ಟು ಆ್ಯಡ್ ಮಾಡಿಕೊಂಡ್ರೆ 140 ಆ್ಯಂಡ್ ಎಬವ್ ಬಂದರೆ 30 ಬಂದಿರುತ್ತಲ್ಲ, ಅದನ್ನು ಪಾಸ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಎಕ್ಸಂಪ್ಟೆಡ್ ಅಂತ. ಸಪೋಸ್ ಈಗ ಫಿಸಿಕ್ಸಲ್ಲಿ ಅಂದ್ಕೊಳ್ಳಿ, ಒಂದು 16 ಬಂದಿದೆ, ರಿಮೈನಿಂಗ್ ಸಬ್ಜೆಕ್ಟ್ಗಳೆಲ್ಲ 40 ಆ್ಯಂಡ್ ಎಬವ್ ಇದೆ, ಹಾಗಾದರೆ ಫಿಸಿಕ್ಸ್ ಪಾಸ್ ಆಗುತ್ತಾ? ಇಲ್ಲ, ಪಾಸ್ ಆಗೋದಿಲ್ಲ. ಬೋರ್ಡ್ ಎಕ್ಸಾಮ್ಸಲ್ಲಿ 21 ಬಂದು ಲ್ಯಾಬ್ ಎಕ್ಸಾಮಲ್ಲಿ 9 ಬಂದಿದ್ದರೆ ಆಗ 30 ಆಗುತ್ತೆ. ಬೇರೆ ಸಬ್ಜೆಕ್ಟ್ಗಳು ಜಾಸ್ತಿ ಮಾರ್ಕ್ಸ್ ಬಂದಿದ್ದರೆ ಟೋಟಲಿ 4 ಆ್ಯಡ್ ಮಾಡಿಕೊಂಡ್ರೆ 140 ಬಂದರೆ ಆಗ ಈ 30 ಬಂದಿರೋ ಸಬ್ಜೆಕ್ಟು ಪಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೆಮಿಸ್ಟ್ರಿ ಅಂದ್ಕೊಳ್ಳಿ, ಕೆಮಿಸ್ಟ್ರಿಲಿ ಸಬ್ಜೆಕ್ಟು ಮತ್ತು ಲ್ಯಾಬ್ ಎಕ್ಸಾಮ್ಸ್ ಎರಡೂ ಸೇರಿ 25 ಮಾರ್ಕ್ಸ್ ಬಂದಿದೆ. ಬೇರೆವೆಲ್ಲ 50, 50, 50 ಇದೆ, ಲ್ಯಾಬು ಮತ್ತು
ಬೋರ್ಡ್ ಎಕ್ಸಾಮ್ಸ್ ಸೇರಿಕೊಂಡು 50 150 ಆಯಿತು. 150 ಪ್ಲಸ್ ಒಂದು 20 ಅಂದ್ಕೊಳ್ಳಿ ಕೆಮಿಸ್ಟ್ರಿ, ಆಗ 170 ಆಯಿತು. ಬಟ್ ಪಾಸ್ ಮಾಡಲ್ಲ ಕೆಮಿಸ್ಟ್ರಿನ. ಸೆಕೆಂಡ್ ಪಿ ಯು ಸಿ ಫಸ್ಟ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ಬೋದು? ವ್ಯಾಲ್ಯೂಷನ್ಸ್ ಆದಮೇಲೆ ಒಂದು 5 days 6 days ತೊಗೊಳ್ಳೇಬೇಕು ಫಾರ್ ಟ್ಯಾಬ್ಯುಲೇಷನ್. ಹಾಗಾಗಿ ಮೇ ಬಿ ಏಪ್ರಿಲ್ 10th ಅಥವಾ ಏಪ್ರಿಲ್ 15th ಒಳಗಡೆ ರಿಸಲ್ಟ್ ಅಂತೂ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ಏನು ಪ್ರೊಸೀಜರ್? ಏನಾದರೂ ನಿಮಗೆ ಸಪೋಸ್ ಯಾವುದೋ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿತ್ತು, ಆಗ ನೀವು ಸೆಕೆಂಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವ, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಕೆಲವು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ರು, ಇವತ್ತು ಹಿಂದಿ ಎಕ್ಸಾಮ್ ಮುಗಿಯುತ್ತೆ, ನೀವು ನಾಳೆಯಿಂದನೇ ಅಪ್ಲಿಕೇಶನ್ ಹಾಕಬೇಕು ಸೆಕೆಂಡ್ ಎಕ್ಸಾಮ್ಸ್ಗೆ ಅಂತ. ಸೊ ಆ ರೀತಿ ಇರೋದಿಲ್ಲ. ಫಸ್ಟ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ ಮೇಲೆ ಅಲ್ಲಿ ಮಾರ್ಕ್ಸ್ ಕಡಿಮೆ ಆಗಿದ್ರೆ ಅಥವಾ ಫೇಲ್ ಆಗಿದ್ರೆ, ಆಗ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಫೀಸ್ನ ಕಟ್ಟಿ ಸೆಕೆಂಡ್ ಎಕ್ಸಾಮ್ ಬರೀಬೇಕು. ಇದು ಪ್ರೊಸೀಜರ್ ಇರೋದು. ಈಗಲೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಲ್ಲ, ಯಾರೂ ಕಾಲ್ ಫಾರ್ ಮಾಡೋದಿಲ್ಲ. ವ್ಯಾಲ್ಯೂಷನ್ ಆಗಬೇಕು, ರಿಸಲ್ಟ್ ಬರಬೇಕು. ಕಡಿಮೆ ಇದ್ದರೆ, ನಿಮ್ಗಿನ್ನೂ ಮಾರ್ಕ್ಸ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಅಥವಾ ಫೇಲ್ ಆಗಿದ್ದರೆ ಪಾಸ್ ಮಾಡಬೇಕು ಅನ್ನೋಂಗಿದ್ರೆ, ನೀವು ಆಗ ಫೀಸನ್ನು ಕಟ್ಟಿ ಮತ್ತೆ ಇನ್ನೊಂದ್ಸರಿ ಎಕ್ಸಾಮ್ನ ಬರೀಬೋದು. ದಟ್ ಇಸ್ ಕಾಲ್ಡ್ ಸೆಕೆಂಡ್ ಎಕ್ಸಾಮ್. ಇನ್ನು KCET ಎಕ್ಸಾಮ್ಸ್ಗೆ ಸೆಕೆಂಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಎಸ್, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಆಗೋವರೆಗೂ ವೆಯ್ಟ್ ಮಾಡಿ. ಆ ರಿಸಲ್ಟ್ ಬಂದ ಮೇಲೆ ರ್ಯಾಂಕನ್ನ ಲಾಸ್ಟ್ ಇಯರು ಅನೌನ್ಸ್ ಮಾಡಿದ್ರು, ಈ ವರ್ಷನೂ ಅದನ್ನು ಅನೌನ್ಸ್ ಮಾಡ್ತಾರೆ. ಸೆಕೆಂಡ್ ಎಕ್ಸಾಮ್ ತೊಗೊಳೋದ್ರಿಂದ ಯಾವುದೇ ರೀತಿ ಲಾಸ್ ಅಂತೂ ಇಲ್ಲ. ನೋಡಿ, ಯೋಚನೆ ಮಾಡಿ ತೊಗೊಳಂಗಿದೆ ತಗೋಬಹುದು. ಇದು ವ್ಯಾಲ್ಯೂಯೇಷನ್, ಟ್ಯಾಬ್ಯುಲೇಷನ್ ಹಾಗೆ ರಿಸಲ್ಟ್ ಬಗ್ಗೆ ಮಾಹಿತಿ ಮತ್ತು ಸೆಕೆಂಡ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ. ಈ ವಿಡಿಯೋನ ಕರೆಕ್ಟಾಗಿ ಸ್ಪಷ್ಟವಾಗಿ ನೋಡಿ. ಆದರೂ ಡೌಟ್ ಇದ್ದರೆ ಮಾತ್ರ ಕಾಮೆಂಟ್ಸ್ ಹಾಕಿ, ಇಲ್ಲಾಂದರೆ ಹಾಕಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಅದು ಬೇಡ. ಲೆಫ್ಟ್ ಯುವರ್ ಚಾಯ್ಸ್. ಟೇಕ್ ಕೇರ್, ಬಾಯ್.